ಆಗಲೇ ಜಗದೀಶನ ತೀಕ್ಷ್ಣ ದೃಷ್ಟಿ ಅಮ್ಮಿಯತ್ತ ಅರಿಯಿತು. ಕನ್ನಡಕದ ಫ್ರೇಮ್ನಿಂದ ಅವಳನ್ನೇ ದೀರ್ಘವಾಗಿ ನೋಡುತ್ತಾ, ಐ ಥಿಂಕ್ ಐ ಹ್ಯಾವ್ ಸೀನ್ ಹರ್ ಸಮ್ವೇರ್ ಎಂದು ಉದ್ಗರಿಸಿದಾಗ ಅವನ ಸೂಟ್ಕೇಸ್ ತೆಗೆದಿಡುತ್ತಿದ್ದ ಅಮ್ಮಿ ತಟ್ಟನೆ ಹಿಂದೆ ತಿರುಗಿ ಅವನತ್ತ ಎಲ್ಲಿ ಎನ್ನುವಂತೆ ಕಣ್ಣಿನಲ್ಲೇ ಪ್ರಶ್ನಿಸುವಂತೆ ನೋಡಿದ್ಲು. ಅರೆ, ನಿನಗೆ ಇಂಗ್ಲಿಷ್ ಬರುತ್ತಾ? ಜಗದೀಶ್ ಕೇಳಿದಾಗ ವತ್ಸಲ ನಕ್ಕಳು. ಇಲ್ಲ ಜಗ್ಗು, ಅವಳಿಗೆ ಓದು ಬರಹ ಬರಲ್ಲ, ಇನ್ನು ಇಂಗ್ಲಿಷ್ ಎಲ್ಲಿಂದ ಬರಬೇಕು? ಅಮ್ಮಿ ಗೊಂದಲಗೊಂಡವಳಂತೆ ಸೂಟ್ಕೇಸ್ ಎತ್ಕೊಂಡು ಒಳಗೆ ನಡೆದಾಗ ಸುಜಯ ತಂದೆಯ ತೊಡೆಯನ್ನು ಏರುತ್ತಾ, ಡ್ಯಾಡಿ, ಅವಳು ಕತೆಗಳನ್ನು ಎಷ್ಟು ಚೆನ್ನಾಗೆ ಹೇಳ್ತಾಳೆ ಗೊತ್ತಾ? ಮಮ್ಮಿ, ಅವಳಿಗೆ ಇಂಗ್ಲಿಷ್ ಬಾರದೆ ಹೇಗೆ ಓದಿ ಹೇಳ್ತಾಳೆ ಎಂದು ಕೇಳಿದಾಗ ವತ್ಸಲ ಎದ್ಲು. ಸರಿ ಹೋಯಿತು, ಈಗ ಅವಳ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಡ್ಯಾಡಿಗೆ ಟೈಮ್ ಇಲ್ಲ. ಅವರು ಸ್ನಾನ ಮಾಡಿ ಬರಲಿ, ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ. ಅಲ್ಲಿಗೆ ಆ ಮಾತಿನ ಲಹರಿ ನಿಂತಾಗ ಅಮ್ಮಿ ಸಮಾಧಾನದ ಉಸಿರುಬಿಟ್ಲು. ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಳಿತಾಗ ವಾತಾವರಣ ಹಗುರವಾಗಿತ್ತು. ಜಗದೀಶ್ ತಮ್ಮ ಆಸ್ಪತ್ರೆಯಲ್ಲಿ ನಡೆದ ಅನುಭವಗಳನ್ನು ಸ್ವಾರಸ್ಯವಾಗಿ ಬಣ್ಣಿಸುತ್ತಿದ್ದರು. ಅಮ್ಮಿ ಅವರೆಲ್ಲರಿಗೂ ಕೈಗೆಟುಕುವಂತೆ ಪಾತ್ರೆಗಳನ್ನು ಟೇಬಲ್ ಮೇಲೆ ಜೋಡಿಸಿ ಮಕ್ಕಳ ರೂಮನ್ನು ಸ್ವಚ್ಛಗೊಳಿಸುವ ನೆಪ ಮಾಡಿಕೊಂಡು ಒಳಗೆ ಉಳಿದುಕೊಂಡ್ಳು. ಐ ಥಿಂಕ್ ಐ ಹ್ಯಾವ್ ಸೀನ್ ಹರ್ ಸಮ್ವೇರ್. ಜಗದೀಶರ ಮಾತುಗಳು ಅವಳ ಎದೆ ಬಡಿತವನ್ನು ವೇಗಗೊಳಿಸಿತು. ಅಮ್ಮಿ, ಅಮ್ಮಿ, ಸುಜಯನಿಗೆ ಕೈ ಸರಿಯಾಗಿ ತೊಳಸು, ಇಲ್ದಿದ್ರೆ ಬಟ್ಟೆಯೆಲ್ಲ ಒದ್ದೆ ಮಾಡ್ಕೊಳ್ತಾಳೆ. ವತ್ಸಲಳ ಕರೆಗೆ ಅಮ್ಮಿ ಓಗುಡುವ ಮನಸ್ಥಿತಿಯಲ್ಲಿರಲಿಲ್ಲ. ಪುನಃ ಜಗದೀಶರ ತೀಕ್ಷ್ಣ ನೋಟವನ್ನು ಎದುರಿಸಲು ಅವಳಿಗೆ ಹೆದರಿಕೆಯಾಗ್ತಿತ್ತು. ಈಗ ಮಕ್ಕಳ ರೂಮ್ನಲ್ಲಿ ಏನು ಕೆಲಸ ಇದೆ ಅಂತ ಒಳಗೆ ಸೇರ್ಕೊಂಡಿದ್ಯಾ? ಸ್ವಲ್ಪ ಬಂದು ನನಗೆ ಸಹಾಯ ಮಾಡಬಾರ್ದಾ? ಮೊದಲ ಬಾರಿಗೆ ವತ್ಸಲ ಸಿಡುಕಿದಾಗ ಅಮ್ಮಿಗೆ ಅಳು ಬರುವಂತೆ ಭಾಸವಾಯಿತು. ಅವಳು ಏನು ಮಾತನಾಡದೆ ಸುಜಯಳಗೆ ಕೈ ಬಾಯಿ ತೊಳಿಸಿ ನ್ಯಾಪ್ಕಿನ್ನಿಂದ ಒರೆಸಿದಾಗ ಅವಳ ಮುಖ ಪೆಚ್ಚಗಿದ್ದನ್ನು ಜಗದೀಶ್ ಗಮನಿಸಿದ್ರು. ಇಲ್ ಬಾಮ, ಅವರು ಮೃದುವಾಗಿ ಕರೆದಾಗ ಅಮ್ಮಿಗೆ ಹೃದಯ ಬಾಯಿಗೆ ಬಂದಂತಾಯಿತು. ವತ್ಸಲ ಫ್ರಿಜ್ನಲ್ಲಿದ್ದ ಹಣ್ಣುಗಳನ್ನು ಹೊರಗೆ ತೆಗೆಯುತ್ತಿದ್ದರಿಂದ ಅವಳ ಗಮನ ಅತ್ತ ಇರಲಿಲ್ಲ. ಅಮ್ಮಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಜಗದೀಶ್ ಮುಂದೆ ತಲೆ ತಗ್ಗಿಸಿ ನಿಂತಳು. ನಿಮ್ಮ ತಂದೆ ತಾಯಿ ಯಾರು? ಯಾವ ಊರಿನಿಂದ ಬಂದಿದೆಯಾ? ಬಾಣಗಳ ಸರಮಾಲೆಯನ್ನು ಎದುರಿಸಿದ ಜಿಂಕೆಯಂತೆ ಅಮ್ಮಿ ತತ್ತರಿಸಿದ್ಲು. ನನಗೆ ತಂದೆ ತಾಯಿ ಇಲ್ಲ ಎನ್ನುವಷ್ಟರಲ್ಲಿ ಅವಳ ಬಾಯಿಂದ ದ್ರವ ಆರಿತು. ನೀನು ಶಿವಮೊಗ್ಗದವಳು, ಇಲ್ಲಿಗೆ ಹೇಗೆ ಬಂದೆ? ಜಗದೀಶನ ಪ್ರಶ್ನೆಗೆ ಅಮ್ಮಿ ಉತ್ತರಿಸುವ ಮುನ್ನ ತಟ್ಟೆಯಲ್ಲಿ ಹಣ್ಣುಗಳನ್ನು ಜೋಡಿಸಿಕೊಂಡು ಬಂದ ವತ್ಸಲಳೆ ಹೇಳಿದ್ಲು. ಸುಮತಿ ಆಶ್ರಮದಿಂದ ಕರ್ಕೊಂಡು ಬಂದ್ಲು ಅಂತ ನಾನು ಹೇಳಿದ್ದು ಆಗಲೇ ಮರೆತುಬಿಟ್ರೆ? ಹುಡುಗಿ ಶಿವಮೊಗ್ಗದವಳೆ, ಆದರೆ ಪಾಪ ನೋಡಿ, ತಂದೆ ತಾಯಿ ಇಬ್ಬರು ಹೋಗ್ಬಿಟ್ಟಿದ್ದಾರೆ. ಅವಳ ಮಲತಾಯಿ ಮನೆಯಿಂದ ಅವಳನ್ನು ಓಡಿಸ್ಬಿಟ್ಟಿದ್ದಾಳಂತೆ. ಸುಮತಿ ಅವಳಿಗೆ 18 ತುಂಬುವವರೆಗೂ ನಮ್ಮ ಮನೆಯಲ್ಲೇ ಇರಲಿ ಅಂತ ಹೇಳಿಬಿಟ್ಟಿದ್ದಾಳೆ ಎಂದು ವಿವರಿಸಿ ಅಮ್ಮಿಯ ಕಡೆ ತಿರುಗಿ, ಹೋಗು, ನೀನು ಊಟ ಮಾಡಿ ಅಡಿಗೆ ಮನೆ ಕ್ಲೀನ್ ಮಾಡಿಬಿಡು ಎಂದಾಗ ಬದುಕಿದೆ ಬಡ ಜೀವ ಎಂದು ಅಮ್ಮಿ ಒಳಗೋಡಿದ್ಲು. ಜಗದೀಶ್ ರವರ ದೃಷ್ಟಿ ಅವಳನ್ನು ಹಿಂಬಾಲಿಸಿತು. ನೋಡೋಕ್ಕೆ ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದವಳ ತರಹ ಕಾಣ್ತಾಳೆ. ಇವಳು ಕೆಲಸದ ಹುಡುಗಿನ? ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಹೋಗಲಿ ಬಿಡಪ್ಪ, ಅವಳ ಬಗ್ಗೆ ಸುಮ್ಮನೆ ನೀವ್ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀರಾ? ಪ್ರಯಾಣ ಮಾಡಿ ನಿಮಗೂ ಆಯಾಸ ಆಗಿರಬೇಕು, ಮಲ್ಕೊಳ್ಳಿ ಹೋಗಿ. ವತ್ಸಲ ಉದಾಸೀನಳಾಗಿ ನೋಡಿದ್ಲು. ಅರೆ, ಅಮ್ಮಿಯ ವಿಷಯದಲ್ಲಿ ಆಸಕ್ತಿ ವಹಿಸಿದರೂ ಅವಳಿಗೆ ಸಹಿಸಲಾಗ್ತಿರಲಿಲ್ಲ. ಅವಳನ್ನು ತನ್ನ ಮನೆಯಿಂದ ಕಳಗಿಸಿಕೊಡುವ ಸಂದರ್ಭ ನೆನಪಿಸಿಕೊಳ್ಳಲು ಅವಳ ಮನಸ್ಸು ಹಿಂಜರಿತಿತ್ತು. ಅಮ್ಮಿಯ ಸಮಾಚಾರ ಯಾರಿಗೂ ಏನೂ ತಿಳಿಯದಿದ್ದೇ ಅವಳಿಗೆ ವರದಾನವಾಗಿತ್ತು. ಅವಳು ಅಮ್ಮಿಯನ್ನು ಎಷ್ಟು ಅವಲಂಬಿಸಿದ್ದಾಳೆ ಎಂದರೆ ಇನ್ನು 6 ವರ್ಷ ತನ್ನ ಸಂಸಾರದ ಬಗ್ಗೆ ತಾನು ಚಿಂತೆ ಮಾಡೋದೇ ಅಗತ್ಯವಿಲ್ಲ ಎಂಬ ಖಾತ್ರಿ ಅವಳಿಗಿತ್ತು. ಮೊದಮೊದಲು ಜಗದೀಶರನ್ನು ಕಂಡು ಭಯದಿಂದ ಹಿಂಜರಿಯುತ್ತಿದ್ದ ಅಮ್ಮಿ ಕ್ರಮೇಣ ಅವರ ಹಸನ್ಮುಖ ವ್ಯಕ್ತಿತ್ವ, ಆತ್ಮೀಯ ಮಾತುಕತೆ ಕಂಡು ಸರಾಗವಾಗಿ ವರ್ತಿಸಲು ಆರಂಭಿಸಿದ್ಲು. ಜಗದೀಶ್ 10 ದಿನಗಳ ಮಟ್ಟಿಗೆ ರಜಾ ಹಾಕಿ ಬಂದುದರಿಂದ ವತ್ಸಲಳು ಆಫೀಸಿಗೆ ರಜಾ ಚೀಟಿ ಕಳಿಸಿದ್ಲು. ದಿನಕ್ಕೊಂದು ಕಾರ್ಯಕ್ರಮ ಹಾಕ್ಕೊಂಡು ಎಲ್ಲರೂ ಕಾರಿನಲ್ಲಿ ಹೊರಟಾಗ ಅಮ್ಮಿಯನ್ನು ಜೊತೆಯಲ್ಲಿ ಕರೆದೊಯ್ತಿದ್ರು.
ಜಗದೀಶ್ ಅವಳ ಬಳಿ ತುಂಬ ಆದರ ತೋರ್ತಿದ್ರು. ಅಮ್ಮಿ, ನೀನು ಕುತ್ಕೋಬಾ, ನಮ್ಮ ಜೊತೆಯಲ್ಲೇ ತಿನ್ನು. ನೀನು ಮಕ್ಕಳ ಜೊತೆ ಕ್ರಿಕೆಟ್ ಆಡ್ಕೊ. ನಿನಗೂ ಒಂದು ಹೊಸ ಫ್ರಾಕ್ ತಂದಿದ್ದೀನಿ ತಗೋ ಎಂದು ಉಪಚರಿಸ್ತಿದ್ರು. ಅವರನ್ನು ಕಂಡ್ರೆ ಭಯ ಪಡ್ತಿದ್ದ ಅಮ್ಮಿ ಅವರು ಊರಿಗೆ ಹೊರಟು ನಿಂತಾಗ ಮಕ್ಕಳೊಡನೆ ತಾನೂ ಅತ್ಲು. ಡ್ಯಾಡಿ, ಡ್ಯಾಡಿ, ನೀನು ಹೋಗಬೇಡ, ನಮ್ಮ ಜೊತೆನಲ್ಲೇ ಇದ್ದುಬಿಡು. ಸಂಜೆಯ ತಂದೆಗೆ ತೆಕ್ಕೆ ಬಿದ್ದು ಜೋರಾಗಿ ಅತ್ಲು. ಅವಳಿಗಿಂತ ಕೊಂಚ ಪ್ರಬುದ್ಧಳಾಗಿದ್ದ ವಿಜಯ ಸಪ್ಪೆ ದನಿಯಲ್ಲಿ, ಡ್ಯಾಡಿ, ಮತ್ತೆ ಯಾವಾಗ ಬರ್ತೀಯಾ? ನೀನು ಮನೆಯಲ್ಲಿಲ್ಲದೆ ನಮಗೆಲ್ಲ ತುಂಬ ಬೇಜಾರು. ಮಮ್ಮಿನೂ ನಿನ್ನನ್ನು ಮಿಸ್ ಮಾಡ್ತಾಳೆ. ಅಮ್ಮಿ ಕೂಡ ನಿನ್ನನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದಾಳೆ ಎಂದಾಗ ಜಗದೀಶ್ ನಸುನಕ್ಕು ಅಮ್ಮಿಯ ಮುಖ ನೋಡಿದ್ರು. ಹೌದೇನಮ್ಮ? ಅಮ್ಮಿ ತಲೆಯಾಡಿಸಿ ಕಣ್ಣೊರೆಸ್ಕೊಳ್ಳುತ್ತಾ ಒಳಗೆ ಹೊರಟ್ಬಿಟ್ಲು. ಇದು ಟೆಂಪರ್ವರಿ ಅರೇಂಜ್ಮೆಂಟ್ ಮರಿ. ನೀವೆಲ್ಲ ಮಮ್ಮಿ, ಡ್ಯಾಡಿ, ಟೀಚರ್ಗಳು ಹೇಳಿದ ಹಾಗೆ ಕೇಳೋ ತರಹ ನಾನು ನಮ್ಮ ಬಾಸ್ ಹೇಳಿದ ಮೇಲೆ ಕೇಳಬೇಕಲ್ವಾ? ಇನ್ನೊಂದು ವರ್ಷದಲ್ಲಿ ನಾನು ಶಿವಮೊಗ್ಗಕ್ಕೆ ಬಂದು ನಿಮ್ಮ ಜೊತೆಯಲ್ಲೇ ಇದ್ಬಿಡ್ತೀನಿ ಎಂದು ಜಗದೀಶ್ ಮಕ್ಕಳನ್ನು ರಮಿಸಿ ಕಂಬನಿ ಮಿಡಿಯುತ್ತಿದ್ದ ಪತ್ನಿಯತ್ತ ಪ್ರೀತಿಯಿಂದ ನೋಡಿದ್ರು. ನೀನು ಆ ಮಕ್ಕಳ ಹಾಗೆ ಅಳ್ತೀಯಲ್ಲ ವಚ್ಚು? ಚಿಯರಪ್. ನಾನು ಆಗಾಗ ಫೋನ್ ಮಾಡ್ತಾ ಇರ್ತೀನಿ. ನಿನ್ನ ಆಫೀಸಿಗೆ ಇಮೇಲ್ ಕಳಿಸ್ತೀನಿ. ನೀನು ನನ್ನನ್ನು ನಗ್ನಗ್ತಾ ಕಳಿಸ್ಕೊಡು ಚಿನ್ನ. ನೀನು ಅತ್ರೆ ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದು ತುಂಬ ಕಷ್ಟವಾಗುತ್ತೆ. ವತ್ಸಲ ಭಾರವಾದ ಹೃದಯ ಹೊತ್ತು ಪತಿಯನ್ನು ಬೀಳ್ಕೊಟ್ಲು. ಅಳುತ್ತಿದ್ದ ಮಕ್ಕಳನ್ನು ಸಮಾಧಾನ ಮಾಡಲು ಯತ್ನಿಸಿ ಅಮ್ಮಿ ತಾನೂ ಅತ್ಲು. ಜಗದೀಶರ ನಿರ್ಗಮದಿಂದ ಮನೆಯ ಸದಸ್ಯರೆಲ್ಲರಿಗೂ ಏನೋ ಅಮೂಲ್ಯ ವಸ್ತು ಕಳೆದುಕೊಂಡಂತೆ ಭಾಸವಾಗಿತ್ತು. ಅವರು ಮನೆಯಲ್ಲಿದ್ದಾಗ ಹರಟೆ, ಗಲಾಟೆ, ನಗುವಿನಿಂದ ತುಂಬಿದ್ದ ವಾತಾವರಣದಲ್ಲಿ ಈಗ ವಿಲಕ್ಷಣ ಮೌನ ನೆಲೆಸಿತು. ದಿನಗಳು ಯಾರ ತಡೆ ಇಲ್ಲದೆ ಉರುಳುತ್ತಿದ್ದವು. ಅಮ್ಮಿ ಶಿವಮೊಗ್ಗದಲ್ಲಿ ವತ್ಸಲಳ ಬಳಿ ಕೆಲಸಕ್ಕೆ ಬಂದಾಗಲೇ ವರ್ಷ ಕಳೆದಿತ್ತು. ಆ ಅವಧಿಯಲ್ಲಿ ಅಮ್ಮಿ ಋತುಮತಿಯಾಗಿದ್ದಳು. ವತ್ಸಲಾಳೆ ಸುಮತಿಯನ್ನು ಕರೆಸಿ ಅಮ್ಮಿಗೆ ಅರಿಶಿನ ಕುಂಕುಮದೊಡನೆ ಒಂದು ಹೊಸ ಸೀರೆ ತೆಗೆಸಿಕೊಟ್ಲು. ಸುಮತಿ ಅಮ್ಮಿಯನ್ನು ಕೂರಿಸಿಕೊಂಡು ಪ್ರಕೃತಿಯ ಬೆಳವಣಿಗೆಯ ಬಗ್ಗೆ ಚಿಕ್ಕ ಉಪನ್ಯಾಸವನ್ನೇ ಕೊಟ್ಲು. ನಿನ್ನ ಚಿಕ್ಕಮ್ಮನಿಗೆ ಈ ವಿಷಯ ತಿಳಿಸೋದೇ ಬೇಡವಾ? ವತ್ಸಲ ಕೇಳಿದಾಗ ಅಮ್ಮಿ ಬಲವಾಗಿ ನಿರಾಕರಿಸ್ಬಿಟ್ಲು. ಬೇಡಿ ಆಂಟಿ, ಈಗ ನೀವೇ ನನ್ನ ತಾಯಿಯ ಸ್ಥಾನದಲ್ಲಿ ಇದ್ದೀರಿ. ನನಗೆ ಇನ್ಯಾರ ಸಂಬಂಧವೂ ಬೇಡ. 13 ವರ್ಷಗಳ ಹುಡುಗಿಯ ಮಾತು ಕೇಳಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಕೈ ಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವೇ? ನಾಳೆ ಅವಳ ಮನೆಯವರು ಬಂದು ಗಲಾಟೆ ಮಾಡಿಯಾರು ಎಂದು ಸುಮತಿಯ ಅಳುಕು. ಆದರೆ ವತ್ಸಲ ನಿರಂತಕವಾಗಿ ಅಂತಹ ಸಂದರ್ಭ ಬಂದಾಗ ನೋಡ್ಕೊಳ್ಳೋಣ ಬಿಡು ಸುಮತಿ. ನಾನು ಪ್ರತಿ ತಿಂಗಳು ಅಮ್ಮಿಯ ಹೆಸರಿನಲ್ಲಿ 500 ರೂಪಾಯಿ ಡಿಪಾಸಿಟ್ ಮಾಡ್ತಾನೆ ಇದ್ದೀನಿ. ಅವಳ ಭವಿಷ್ಯಕ್ಕಂತೂ ತೊಂದರೆ ಇಲ್ಲ. 18 ತುಂಬುತ್ತಲೂ ಆ ಹಣದಲ್ಲಿ ಅವಳ ಮದುವೆ ಮಾಡೋಣ. ನನಗೆ ಅವಳು ಬೇರೆಯಲ್ಲ, ನನ್ನ ಮಕ್ಕಳು ಬೇರೆಯಲ್ಲ ಎಂದು ಆಶ್ವಾಸನೆ ನೀಡಿದ್ಲು. 1 ವರ್ಷದಲ್ಲಿ 4 ಬಾರಿ ಶಿವಮೊಗ್ಗಕ್ಕೆ ಬಂದು ಹೋಗಿದ್ದ ಜಗದೀಶ್ ಅಮ್ಮಿಯನ್ನು ಕಂಡಾಗ ಅಚ್ಚರಿಗೊಂಡ್ರು. ದೊಡ್ಡವಳಾದ ಮೇಲೆ ಅಮ್ಮಿ ವತ್ಸಲಳಷ್ಟೇ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಲು. ಅವಳ ತಲೆ ಕೂದಲು ರೇಷ್ಮೆಯಂತೆ ಭುಜದವರೆಗೂ ತೂಗಾಡ್ತಿತ್ತು. ಯೌವನ ವ್ಯವಸ್ಥೆಯನ್ನು ಸೂಚಿಸುವಂತೆ ಅವಳ ಎಳೆಯ ದೇಹದಲ್ಲಿ ಬದಲಾವಣೆ ಕಾಣ್ತಿತ್ತು. ವತ್ಸಲಳ ಆದೇಶದಂತೆ ಅಮ್ಮಿ ಈಗ ಚೂಡಿದಾರ್ ಬಿಟ್ಟು ಬೇರೆ ಉಡುಪು ಧರಿಸ್ತಿರ್ಲಿಲ್ಲ. ದುಪ್ಪಟ ಹಾಕ್ಕೊಳ್ಳದೆ ಮನೆಯ ಹೊರಗೆ ಕಾಲಿಡ್ತಿರ್ಲಿಲ್ಲ. ವಚ್ಚು, ಆ ಹುಡುಗಿ ಏನೋ ಹೀಗೆ ಬೆಳೆದ್ಬಿಟ್ಟಿದ್ದಾಳೆ. ಮಕ್ಕಳನ್ನು ಉಯ್ಯಾಲೆ ಆಡಿಸ್ತಿದ್ದ ಅಮ್ಮಿಯನ್ನೇ ನೋಡುತ್ತಾ ಜಗದೀಶ್ ವತ್ಸಲಳನ್ನು ಕೇಳಿದರು. ಬೆಳೆಯದೆ ಏನು? ಅವಳು ಮೆಚ್ಯೂರ್ಡಾಗಿ 2 ತಿಂಗಳಾಯಿತು. ಈ ಮನೆಯಲ್ಲಿ ಅವಳಿಗೆ ಯಾವ ರಿಸ್ಟ್ರಿಕ್ಷನ್ ಇದೆ? ಆರಾಮವಾಗಿ ತಿಂದ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾಳೆ. ಅದು ಸರಿ. ಆದರೆ ಬೇರೆಯವರ ಮನೆ ಹುಡುಗಿನ ನಾವು ಎಷ್ಟು ದಿನಗಳು ಹೀಗೆ ಕೆಲಸಕ್ಕಿಟ್ಕೊಂಡಿರೋದು? ಅದು ತಪ್ಪಲ್ವಾ? ಮತ್ತೇನಪ್ಪ ಮಾಡೋದು? ಅವಳಿಗೆ ತನ್ನವರಾಗಿ ಯಾರೂ ಇಲ್ವಲ್ಲ, ನಮ್ಮ ಆಶ್ರಯದಲ್ಲಿದ್ದಾಳೆ. ಹಾಗಾದರೆ ಅವಳ ಭವಿಷ್ಯದ ಗತಿ ಏನು? ಅವರ ಪ್ರಶ್ನೆಗೆ ವತ್ಸಲ ಅವರನ್ನೇ ದೀರ್ಘವಾಗಿ ನೋಡಿದ್ಲು. ಜಗ್ಗು, ನಾನು ನಿಮ್ಮನ್ನು 15 ವರ್ಷಗಳಿಂದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯು ಆರ್ ಅ ಪರ್ಫೆಕ್ಟ್, ಹ್ಯಾಂಡ್ಸಮ್ ಆ್ಯಂಡ್ ಅ ವಂಡರ್ಫುಲ್ ಫಾದರ್. ಆದರೆ ಕೇವಲ ಒಂದು ಕೆಲಸದ ಹುಡುಗಿ ಬಗ್ಗೆ ತಲೆ ಬಿಸಿ ಮಾಡಿಕೊಂಡಿರೋದು ನಾನು ಇದೇ ನಿಮ್ಮನ್ನು ಮೊದಲ ಬಾರಿ ನೋಡ್ತಾ ಇರೋದು. ಅವಳ ಮಾತಿಗೆ ಜಗದೀಶ್ ಕೋಪಗೊಳ್ಳಲಿಲ್ಲ.
ಅವಳ ಕೈ ಹಿಡಿದು ಮೃದುವಾಗಿ ಕೇಳಿದ್ರು. ನಮ್ಮ ವಿಜಯ ಆ ಹುಡುಗಿಯ ಸ್ಥಾನದಲ್ಲಿದ್ದಿದ್ರೆ ನೀನೇನು ಮಾಡ್ತಿದ್ದೆ? ವತ್ಸಲ ಮಾತನಾಡಲಿಲ್ಲ. ವಚ್ಚು, ನಾನು ಆ ಹುಡುಗಿನ 1 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ತುಂಬ ಕ್ಲೀನ್ ಅಬ್ಸರ್ವ್ ಅಂತ ನಿನಗೂ ಗೊತ್ತಿದೆ. ಅಮ್ಮಿ ಈಸ್ ನಾಟ್ ಆನ್ ಆರ್ಡಿನರ್ ಗರ್ಲ್. ಅವಳು ಸಾಧಾರಣವಾದ ಕೆಲಸದ ಹುಡುಗಿಯಾಗಿ ಕಾಣಿಸಲ್ಲ. ಅವಳು ನಮ್ಮಿಂದ ಏನೂ ಮುಚ್ಚಿಡ್ತಿದ್ದಾಳೆ. ಅವಳ ನಡೆ, ನುಡಿ, ಮಾತು, ತಿಳುವಳಿಕೆ ಎಲ್ಲ ಗಮನಿಸಿದ್ರೆ ಅವಳಿಗೆ ಒಳ್ಳೆಯ ಅಪ್ಬ್ರಿಂಗಿಂಗ್ ಇದೆ ಅನಿಸುತ್ತೆ. ಅಂತಹ ಹುಡುಗಿನ ನಾವು ಮನೆ ಕೆಲಸಕ್ಕೆ ಇಟ್ಕೊಂಡು ಅವಳ ಭವಿಷ್ಯಕ್ಕೆ ಅನ್ಯಾಯ ಮಾಡ್ತಾ ಇಲ್ವಾ? ಹುಡುಗಿ ಚುರುಕಾಗಿದ್ದಾಳೆ, ಬುದ್ಧಿವಂತೆ ಅಂತ ನನಗೂ ಗೊತ್ತು. ಜಗ್ಗು, ಅವಳು ಓದಿನಲ್ಲಿ ಆಸಕ್ತಿ ತೋರಿಸಿದ್ರೆ ನಾನು ಸ್ಕೂಲಿಗೆ ಸೇರಿಸ್ತಿದ್ದೆ. ಆದರೆ ಅವಳೇ ಬೇಡ ಅಂತ ಬಲವಂತವಾಗಿ ರಿಜೆಕ್ಟ್ ಮಾಡಿಬಿಟ್ಲು. ವತ್ಸಲ ಹೇಳಿದಾಗ ಜಗದೀಶ್ ಹಿಂದಕ್ಕೊರಗಿ ಹಣೆ ಸವರಿಸ್ಕೊಂಡ್ರು. ದೇರ್ ಮಸ್ಟ್ ಬಿ ಸಮಥಿಂಗ್ ಬಿಹೈಂಡ್ ದಿಸ್. ಅವಳ ವಯಸ್ಸಿನ ಹುಡುಗಿ ಓದಿನ ಬಗ್ಗೆ ನಿರಾಸಕ್ತಿ ವಹಿಸಿರೋದು ನೋಡಿದ್ರೆ ಅದು ಸಹಜವಾಗಿ ಕಾಣ್ತಿಲ್ಲ. ನೀವು ಎಷ್ಟೇ ಆಗಲಿ ಸೈಕಿಯಾಟ್ರಿಸ್ಟ್, ನಿಮ್ಮ ದೃಷ್ಟಿಕೋನದಿಂದಲೇ ನೀವು ಎಲ್ಲರನ್ನೂ ಅಳೆಯುತ್ತೀರಿ. ಎಲ್ಲರ ನಡವಳಿಕೆಯಲ್ಲೂ ನಿಮಗೆ ಸಂಶಯ, ಎಲ್ಲರ ಚಟುವಟಿಕೆಗಳಲ್ಲೂ ನಿಮಗೆ ಅಸಹಜತೆ ಕಾಣುತ್ತೆ. ಅದಕ್ಕೆ ನಾನೇನು ಮಾಡಲಿ? ಇಟ್ ಈಸ್ ಯುವರ್ ಪ್ರಾಬ್ಲಮ್. ವತ್ಸಲ ಮೂಗು ಮುರಿದ್ಲು. ಸದ್ಯ ನಿಮ್ಮ ಕನ್ಫ್ಯೂಷನ್ಸ್ನಲ್ಲಿ ನನಗಿರೋ ಒಳ್ಳೆ ಕೆಲಸದವಳನ್ನು ನನ್ನಿಂದ ದೂರ ಮಾಡಬೇಡಿ. ನೀವು ಗಂಡಸರು ಎಲ್ಲಿಯವರೆಗೂ ಡೊಮೆಸ್ಟಿಕ್ ಅಫೇರ್ಸ್ನಲ್ಲಿ ತಲೆ ಹಾಕಲು ಅಲ್ಲಿವರೆಗೂ ನಾವು ಹೆಂಗಸರು ಕ್ಷೇಮವಾಗಿರ್ತೀವಿ. ವತ್ಸಲಳಿಗೆ ಕೋಪ ಬಂದಿದೆ ಎಂದು ಅರಿತ ಜಗದೀಶ್ ನಕ್ಕು ಸುಮ್ಮನಾದ. 1 ವರ್ಷದಲ್ಲಿ ಜಗದೀಶ್ಗೆ ಶಿವಮೊಗ್ಗದ ಶಾಖೆಗೆ ವರ್ಗವಾದಾಗ ಮನೆಯವರಿಗೆಲ್ಲ ತುಂಬ ಸಂತೋಷವಾಗಿತ್ತು. ವಿಜಯ ಈಗ 11 ವರ್ಷದ ಹುಡುಗಿ. ಅವಳು ಅಮ್ಮಿಗೆ ಆತ್ಮೀಯ ಗೆಳತಿಯಂತೆ ಆಗಿದ್ಲು. ಸುಜಯ ಇನ್ನ ಮಗು. ಈಗಲೂ ಸ್ನಾನ ಮಾಡಲು, ತಿಂಡಿ ತಿನ್ನಲು, ಬಟ್ಟೆ ಹಾಕೊಳ್ಳಲು ಅಮ್ಮಿಯನ್ನೇ ಅವಲಂಬಿಸ್ತಿದ್ಲು. ಅಮ್ಮಿ ಸುಜಯಾಳನ್ನು ತುಂಬ ಮುದ್ದು ಮಾಡ್ತಿದ್ರಿಂದ ಅವಳು ಕೊಂಚ ಹಠಮಾರಿಯೂ ಆಗಿದ್ಲು. ಈಗ ಜಗದೀಶ್ ಮಕ್ಕಳನ್ನು ಸ್ಕೂಲಿಗೆ ಬಿಡುವ ಜವಾಬ್ದಾರಿ ವಹಿಸ್ಕೊಂಡಿದ್ರಿಂದ ವತ್ಸಳ ಮತ್ತು ನಿರಾಳಾಗಿದ್ಲು. ಅವಳು ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟರೆ ಸಂಜೆ 7 ಗಂಟೆಗೆ ಮನೆಗೆ ಬರ್ತಿದ್ಲು. ಜಗದೀಶ್ 5 ಗಂಟೆಯೆಲ್ಲ ಮನೆ ಸೇರ್ತಿದ್ರು. ಸಂಜೆ ಅವರು ಮಕ್ಕಳೊಡನೆ ತಾವೂ ಸೇರಿ ಕ್ರಿಕೆಟ್, ಬ್ಯಾಡ್ಮಿಂಟನ್ ಆಡ್ತಿದ್ರು. ಶ್ಲೋಕ ಹೇಳ್ಕೊಡ್ತಿದ್ರು. ಯೋಗ ಅಭ್ಯಾಸದ ಕೆಲವು ವ್ಯಾಯಾಮಗಳನ್ನು, ಪ್ರಾಣಾಯಾಮವನ್ನು ತಾವು ಅಭ್ಯಾಸ ಮಾಡಿ ಮಕ್ಕಳಿಗೂ ಹೇಳ್ಕೊಳ್ತಿದ್ರು. ಅಮ್ಮಿ ಯಾವ ವಿಷಯಕ್ಕೂ ಹಿಂದೆ ಸರಿದ್ರು. ಬಾ, ನೀನು ನಮ್ಮ ಜೊತೆ ಸೇರ್ಕೋ ಎಂದು ಹುರಿದುಂಬಿಸ್ತಿದ್ರು. ಅಮ್ಮಿ ಹೇಳ್ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಕಲಿಯುತ್ತಿದ್ದುದನ್ನು ಅವರು ಸೂಕ್ಷ್ಮ ಕಣ್ಗಳು ಗಮನಿಸಿದವು. ಅಮ್ಮಿ, ನೀನು ಇಷ್ಟು ಬುದ್ಧಿವಂತೆಯಾಗಿ ಯಾಕೆ ಓದಲ್ಲ? ನಿನಗೆ ಸ್ಕೂಲಿಗೆ ಹೋಗೋಕ್ಕೆ ಯಾಕೆ ಇಷ್ಟವಿಲ್ಲ? ಅನಿರೀಕ್ಷಿತ ಪ್ರಶ್ನೆಗೆ ಅವಳು ತಬ್ಬಿಬಾದ್ಲು. ಇಲ್ಲ ಅಂಕಲ್, ನನಗೆ ಓದ್ ತಲೆಗೆ ಹತ್ತಲ್ಲ, ಅದಕ್ಕೆ ನಾನು ಓದಲ್ಲ. ನನಗೇನು ಸ್ಕೂಲ್ ಅಂದರೆ ದ್ವೇಷ ಇಲ್ಲ. ಅವಳ ಮಾತಿನಿಂದ ಅವರು ಆಶ್ಚರ್ಯಗೊಂಡ್ರು. ದ್ವೇಷ ಅಂತ ನಾನು ಹೇಳಲಿಲ್ಲ. ಯಾಕೆ? ನಿನಗೆ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲ ಅಂತ ಕೇಳಿದೆ ಅಷ್ಟೇ. ನನಗೆ ಓದಬೇಡ ಅಂಕಲ್, ನನಗೆ ಇಷ್ಟ ಇಲ್ಲ ಎನ್ನುವಾಗ ಅಮ್ಮಿಯ ಅಗಲವಾದ ಕಣ್ಗಳ ಅಂಚಿನಲ್ಲಿ ಕಂಬನಿ ಜಿಣುಕಿತು. ಒಮ್ಮೆ ಜಗದೀಶ್ಗೆ ತುಂಬ ತಲೆನೋಯ್ತಿದ್ದರಿಂದ ಮಧ್ಯಾಹ್ನ ರಜಾ ಹಾಕಿ ಮನೆಗೆ ಬಂದಾಗ 2 ಗಂಟೆ ಆಗಿತ್ತು. ಅವರ ಬಳಿ ಡೋರ್ ಲಾಕ್ನ ಕೀ ಇದ್ದಿದ್ದರಿಂದ ಮನೆಯ ಬಾಗಿಲು ತೆಗೆದು ಒಳ ಬಂದಾಗ ಮನೆ ನಿಶ್ಶಬ್ದವಾಗಿತ್ತು. ಅಮ್ಮಿ ಎಲ್ಲಾದರೂ ಹೋಗಿರ್ಬೋದೆ? ವತ್ಸಲ ಅವಳನ್ನು ಹೊರಗೆ ಅಂಗಡಿಗೂ ಕಳುಹಿಸ್ತಿರಲಿಲ್ಲ. ಹುಡುಗಿ ರೂಮ್ನಲ್ಲಿ ಮಲ್ಕೊಂಡಿರಬಹುದೆಂದು ಜಗದೀಶ್ ಮಕ್ಕಳ ರೂಮಿನಲ್ಲಿ ಎಣಿಕಿದಾಗ ಅವಳು ಅಲ್ಲೂ ಇರಲಿಲ್ಲ. ಬಾಲ್ಕನಿಯ ಉಯ್ಯಾಲೆಯಲ್ಲಿ ಅವಳು ಕುಳಿತಿರೋದು ಕಾಣಿಸಿದಾಗ ಜಗದೀಶ್ ಹೆಜ್ಜೆಯ ಸದ್ದು ಮಾಡದಂತೆ ಬಾಲ್ಕನಿಯ ಬಾಗಿಲಲ್ಲಿ ನಿಂತರು. ಅಮ್ಮಿಯ ಬೆನ್ನು ಅವರ ಕಡೆ ಇದ್ದಿದ್ದರಿಂದ ಅವಳಿಗೆ ಅವರು ಹಿಂದೆ ಬಂದು ನಿಂತಿದ್ದು ಅರಿವಾಗಲಿಲ್ಲ. ಅವಳ ಕೈಯಲ್ಲಿ ವಿಜಯಾಳ ಎನಿಡ್ ಬ್ಲೈಟನ್ ಕತೆ ಪುಸ್ತಕವಿತ್ತು. ಅಮ್ಮಿ ಕಾಲ್ಗಳನ್ನು ಅಲ್ಲಾಡಿಸುತ್ತಾ ಆ ಪುಸ್ತಕದಲ್ಲಿ ತಲ್ಲೀನಳಾಗಿದ್ಲು. ಅವಳು ಅದರ ಸ್ವಾರಸ್ಯವನ್ನು ಸವಿತಿದ್ದಾಳೆ ಎಂಬಂತೆ ಉಗುರು ಕಚ್ಚುತ್ತಾ ಓದುತ್ತಿದ್ದದ್ದೇ ಸಾಕ್ಷಿಯಾಗಿತ್ತು. ಜಗದೀಶ್ ಬಂದು ಹಾಗೆಯೇ ನಿಂತಿರುವಾಗ ತಮ್ಮ ರೂಮಿಗೆ ಹೋಗಿ ಬಾಗಿಲು ಹಾಕೊಂಡ್ರು. ಅವರ ತಲೆಯಲ್ಲಿ ಜೇನುಗೂಡಿಗೆ ಕಲ್ಲೆಸೆದಂತೆ ಅಲ್ಲೋಲ ಕಲ್ಲೋಲವಾಗಿತ್ತು.
4 ಗಂಟೆ ಹೊತ್ತಿಗೆ ಮಕ್ಕಳು ಸ್ಕೂಲಿನಿಂದ ಬಂದಾಗಲೂ ಜಗದೀಶ್ ಉದ್ದೇಶಪೂರ್ವಕವಾಗಿ ಹೊರಗೆದ್ದು ಬರಲಿಲ್ಲ. ಅಮ್ಮಿ, ನಮಗೆ ಬೇಗ ತಿಂಡಿ, ಹಾಲು ಕೊಡು, ನನಗೆ ತುಂಬ ಹೋಮ್ವರ್ಕ್ ಇದೆ. ವಿಜಯ ಗಡಿಬಿಡಿಯಿಂದ ಶೂಸು, ಕಾಲ್ ಚೀಲ ಬಿಚ್ಚಿಸಿದಾಗ ಅಮ್ಮಿ ಆಕ್ಷೇಪಿಸಿದ್ಲು. ಶೂಸ್ ಸ್ಟ್ಯಾಂಡ್ ಇರೋದು ಯಾಕೆ ವಿಜಿ? ಅದರಲ್ಲಿ ನೀಟಾಗಿ ಜೋಡಿಸಿರ್ಬಾರ್ದಾ? ನನಗೆ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡ್ತೀಯಾ? ಮತ್ತೆ ಯಾವ ಪ್ರಾಜೆಕ್ಟ್ ಅದು? ಬಯಾಲಜಿ. ದಳದಳವಾದ ಹೂ ಬರೆದು ಪಾರ್ಟ್ಸ್ ನೇಮ್ ಮಾಡಿಕೊಡ್ಬೇಕು. ಸಸ್ಯ ಜೀವನದ ಬಗ್ಗೆ ಒಂದು ಪ್ರಬಂಧ ಬರಿಬೇಕು. ಅದಲ್ಲದೆ ಎಷ್ಟೊಂದು ಹೋಮ್ವರ್ಕ್ ಇದೆ ಗೊತ್ತಾ? ಕೈಯೆಲ್ಲ ಬಿದ್ದು ಹೋಗುತ್ತೆ. ವಿಜಯ ಗೊಣಗಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.